ಓಕೆ, ಈಗ 10th ಆದಮೇಲೆ ಇವತ್ತಿನ ಜನ್ರೇಷನ್ಗೆ ಇರುವ ಆಪ್ಷನ್ಸ್ ಏನು? ಅಂದರೆ ಸೈನ್ಸ್, ಕಾಮರ್ಸ್, ಆರ್ಟ್ಸೇ ಇದೆ. ಬಟ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದು ನಿಂತು ನೋಡ್ತಾ ಇರೋ ಒಬ್ಬ ವಿದ್ಯಾರ್ಥಿ ಏನು ಪಡ್ಕೋಬಹುದು ಎಜುಕೇಷನ್ ಫೀಲ್ಡಿಂದ? ಲಾಟ್ ಆಫ್ ಪೀಪಲ್ ಏನು ಅನ್ಕೋತಾರೆ, ಸೈನ್ಸ್ನಲ್ಲಿ ಹೋದರೆ ಬರೀ ಇಷ್ಟಿರುತ್ತೆ, ಕಾಮರ್ಸ್ ಮಾಡಿದ್ರೆ ಏನು, ಚಾರ್ಟರ್ಡ್ ಅಕೌಂಟೆಂಟ್, ಲಾ ಮಾಡ್ಬೋದು, MBA ಮಾಡ್ಬೋದು ಅಷ್ಟೇ ಅಂತ ಅಲ್ಲ. ಫಸ್ಟ್ ಒಂದು ಅದೇನು ಅರ್ಥ ಮಾಡ್ಕೋಬೇಕು ಅಂದರೆ, ಚಾರ್ಟರ್ಡ್ ಅಕೌಂಟೆನ್ಸಿ ತೊಗೊಳ್ಳಿ. ಆಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸೇಮ್ ಕೆಲಸ ಮಾಡಲ್ಲ. ಚಾರ್ಟರ್ಡ್ ಅಕೌಂಟೆಂಟ್ಸ್ನಲ್ಲೂ ದೇರ್ ಇಸ್ ಲಾಟ್ ಆಫ್ ಸ್ಪೆಷಲೈಸೇಷನ್ಸ್. ಸೊ ಕರಿಯರ್ ಆಪರ್ಚುನಿಟೀಸ್ ತುಂಬ ಇದೆ. ಆರ್ಟ್ಸ್ನಲ್ಲೂ ಇದೆ. ಆದರೆ ನೀವು ಅಲ್ಲಿ ನಾನು ಹೇಳ್ದಂಗೆ ನೀವು ಆ ಪಾಯಿಂಟ್ ತನಕ ಹೋದಾಗ ನಿಮಗೆ ಅಲ್ಲಿರೋ ಆಪ್ಷನ್ಸ್ ಕಾಣುತ್ತೆ. ತುಂಬ ಜನ ಏನು ಅನ್ಕೋತಾರೆ, ನಾನು ಇವತ್ತು ಇದನ್ನು ಚೂಸ್ ಮಾಡಿಬಿಟ್ರೆ ಇವತ್ತೇ ನಾನು ಡಿಸೈಡ್ ಮಾಡಿಬಿಡ್ಬೇಕು 10 ವರ್ಷದ ಮುಂದೆ ನಾನು ಏನು ಮಾಡ್ತಾ ಇರ್ತೀನಿ, ಎಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಎಷ್ಟು ಸಂಪಾದಿಸ್ತಾ ಇರ್ತೀನಿ ಅಂತ. ಅದು ಸಾಧ್ಯ ಇಲ್ಲ. ನೋ ಬಡಿ ಕ್ಯಾನ್ ಡೂ ದಟ್. ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ ಆ ಪ್ರೆಷರು ಇದೆ. ಫಂಕ್ಷನ್ಗೆ ಹೋದಾಗ ಯಾವುದಾದ್ರೂ ಒಂದು ಅಂಕಲ್, ಆಂಟಿ, ರಿಲೇಟಿವ್ ಬಂದುಬಿಟ್ಟು ಏನು ಮಾಡ್ತಾ ಇದೆಯೋ, ಏನು ಇನ್ನೂ ಡಿಸೈಡ್ ಮಾಡಿಲ್ವಾ ನೀನು, 10 ವರ್ಷದ ಮುಂದೆ ನೀನು ಎಲ್ಲಿರ್ತೀಯಾ, ಯಾಕೆ ಇನ್ನೂ ಏನೂ ಡಿಸಿಷನ್ ತೊಗೊಂಡಿಲ್ಲ ಅಂತ. ದಟ್ಸ್ ವಾಟ್ ಐ ಸೆಡ್, ಲೈಫ್ ಇಸ್ ಅ ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ. There is money in every field, but you will see that money only when you are good at what you do. You will become better at what you do if you are doing what you are passionate about. ಅದೆಲ್ಲ ಅಲೈನ್ ಆಗಬೇಕು. ನಮ್ಮ ಇನ್ಸ್ಟಿಟ್ಯೂಷನಲ್ಲೇ ಕೆಲವು ಮಕ್ಕಳು ಕೇಳ್ತಾರೆ, ಸರ್ ನಾನು ಯಾವ ಕರಿಯರ್ ತೊಗೊಂಡ್ರೆ ಜಾಸ್ತಿ ಸಂಪಾದಿಸ್ಬೋದು ಅಂತ. ಆ ಥರ ಯೋಚನೆನೇ ತಪ್ಪು. ಅಲ್ಲ, ಇಸ್ ಇಟ್ ಸ್ಟಿಲ್ ಮನಿ, ಓನ್ಲಿ ಮನಿ? ಇಟ್ ಈಸ್ ಡೆಫಿನೆಟ್ಲಿ ನಾಟ್. ಅಟ್ ದ ಸೇಮ್ ಟೈಮ್ ಇಲ್ಲೂ ಎಲ್ಲ ಎಕ್ಸ್ಟ್ರೀಮ್ಸ್ ಇದೆ. ನಮ್ಮ ಜೀವನದಲ್ಲಿ ಎಲ್ಲ ಎಕ್ಸ್ಟ್ರೀಮ್ಸೇ. There are some people who will say money is nothing. Okay. There are some people who will say money is everything. ನಮ್ಮ ಗುರು ಮಹಾತ್ರೆ ಅವರು ನಂಗೆ ಒಂದು ಹೇಳ್ಕೊಟ್ಟಿದ್ರು, ಮನಿ ಈಸ್ ನಾಟ್ ಎವ್ರಿಥಿಂಗ್, ಬಟ್ ವಾಟ್ ಮನಿ ಕ್ಯಾನ್ ಡೂ, ಮನಿ ಅಲೋನ್ ಕ್ಯಾನ್ ಡೂ. ಇಟ್ ಈಸ್ ರಾಂಗ್ ಟು ಸೇ ನಾನು ದುಡ್ಡನ್ನು ನೋಡೋದೇ ಇಲ್ಲ, ನಾನು ಸಂಪಾದಿಸೋದೇ ನನಗೆ ಬೇಕಿಲ್ಲ, ನಂಗೆ ಏನು ಖುಷಿ ಕೊಡುತ್ತೋ ಬರೀ ಅದು ಮಾಡ್ತೀನಿ. ಅದು ತಪ್ಪು. ಫಾರ್ ಎಕ್ಸಾಂಪಲ್, ಅಕಸ್ಮಾತ್ ನಮ್ಮ ಫ್ಯಾಮ್ಲಿನಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅಂದರೆ ದುಡ್ಡಿಲ್ಲದೆ ಆಗಲ್ಲ. ನೀನು ಎಷ್ಟೇ ಒಳ್ಳೆಯವನಾಗಿದ್ರೂ ದುಡ್ಡಿಲ್ಲದೆ ಅದಾಗಲ್ಲ. ಅಟ್ ದ ಸೇಮ್ ಟೈಮ್ ಮನಿ ಈಸ್ ನಾಟ್ ಎವ್ರಿಥಿಂಗ್. ಎಷ್ಟೇ ನಾನು ಸಂಪಾದಿಸಿದ್ರು ನಾನು ತಿನ್ನೋದು ಇಷ್ಟೇ, ಮಲ್ಗೋದು ಒಂದು ರೂಮ್ನಲ್ಲೇ ಮಲ್ಕೋಬೋದು. ನನ್ನ ಮನೇಲಿ 10 ರೂಮ್ ಇದೆ ಅಂತ 10 ನಿಮಿಷ ಇಲ್ಲಿ 10 ನಿಮಿಷ ಅಲ್ಲಿ ಮಲ್ಕೊಳಕ್ಕಾಗಲ್ಲ. ಅದು ಆ ರೂಮ್ನಲ್ಲಿ ಕಾಟ್ನಲ್ಲಿ ಬರೀ ಒಂದು ಸೈಡ್ ನಾನು ಮಲ್ಕೋಬೋದು. ಅದಕ್ಕಂತ ನಾನು ಸೊಟ್ಟನೂ ಮಲ್ಕೊಳಕ್ಕಾಗಲ್ಲ. ಬಟ್ ಬಿಯಾಂಡ್ ಅ ಪಾಯಿಂಟ್, ಮನಿ ಕ್ಯಾನ್ ಡೂ ಲಿಟಲ್ ಫಾರ್ ಯು, ಬಟ್ ಮನಿ ಕ್ಯಾನ್ ಡೂ ಅ ಲಾಟ್ ಥ್ರೂ ಯು. ಸೊ ನಾವು ಒಂದು ಸ್ಟೇಜ್ ರೀಚ್ ಮಾಡಾದ್ಮೇಲೆ ಇಲ್ಲಿಂದ ನಂಗೆ ದುಡ್ಡು ಬೇಡ ಅಂತ ಹೇಳೋದು ಬೇಡ. ನೀವು ಆಲ್ರೆಡಿ ಆ ಸ್ಟೇಜ್ ರೀಚ್ ಆಗಿದ್ದರೆ, ನಂಗೆ ತುಂಬ ಇದೆ ನನ್ನ ಜೀವನದಲ್ಲಿ ಅಂತ ಅನಿಸಿದ್ರೆ ಪರವಾಗಿಲ್ಲ, ಇನ್ನೂ ಸಂಪಾದಿಸಿ. ಯು ಬಿಕಮ್ ಮೋರ್ ರಿಚ್. ಮನಿ ವಿಲ್ ಡೂ ಅ ಲಾಟ್ ಥ್ರೂ ಯು. ನಿಮ್ಮಿಂದ ಒಂದು ಸ್ಕೂಲ್ ಬರ್ಬೋದು, ನಿಮ್ಮಿಂದ ಒಂದು ಅನಾಥಾಶ್ರಮ ಬರ್ಬೋದು. ಸೊ ಬಿಯಾಂಡ್ ಅ ಪಾಯಿಂಟ್, ಮನಿ ಕ್ಯಾನ್ ಡೂ ಅ ಲಾಟ್ ಥ್ರೂ ಯು, ಈವನ್ ಇಫ್ ಇಟ್ ಡಸ್ ನಾಟ್ ಡೂ ಅ ಲಾಟ್ ಫಾರ್ ಯು. ಓಕೆ.